ಎಲ್ಲರಿಗೂ ಗೊತ್ತಿದೆ ಇವತ್ತು ಎರಡನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮುಗಿಯಿತು. ಮೂರನೇ ಹಂತದ ಚುನಾವಣೆ ದೇಶಾದ್ಯಂತ ಮುಗಿಯಿತು. ಒಟ್ಟು 93 ಕ್ಷೇತ್ರಗಳಿಗೆ ಇವತ್ತು ಮತದಾನವಾಯಿತು. ಈ 93 ಕ್ಷೇತ್ರಗಳಲ್ಲಿ ರಿಸಲ್ಟ್ ಜೂನ್ 4ನೇ ತಾರೀಕು ಬರುತ್ತೆ. ಆದರೆ ನಾನಿವತ್ತು 2019ರಲ್ಲಿ ಇದೇ 93 ಕ್ಷೇತ್ರಗಳಲ್ಲಿ ಮತದಾನವಾದಾಗ, ಚುನಾವಣೆ ನಡೆದು ಕೌಂಟಿಂಗ್ ಆದಾಗ ಯಾವ ಕ್ಷೇತ್ರದಲ್ಲಿ ಅಂದರೆ 93 ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ, BJP, ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಎಷ್ಟೆಷ್ಟು ಸೀಟ್ಗಳನ್ನು ಗೆದ್ದಿತ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ದಿನದ 5 ಪ್ರಮುಖ ಸುದ್ದಿಗಳು ಯಾವುದೆಲ್ಲ. ಮೊದಲಿಗೆ ಪೆನ್ ಡ್ರೈವ್, ಅದು ಪೆನ್ ಡ್ರೈವರ್ ಫೈಟ್ ಆಗೋಯ್ತು. ಇವತ್ತು HDK ಯಾವ ರೀತಿಯ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅಂತಂದರೆ ಒಂದು 10 ಪ್ರಶ್ನೆ ಸವಾಲು ಹಾಕಿದರು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಯಾವಾಗ ಮಹಿಳಾ ಆಯೋಗ ಈ ರೀತಿ ಒಂದು ಅಪೀಲ್ ಮಾಡುತ್ತೆ ಮುಖ್ಯಮಂತ್ರಿಗಳ ಬಳಿ ಅಥವಾ ಸರ್ಕಾರದ ಬಳಿ, ಆಗ ಮುಖ್ಯಮಂತ್ರಿಗಳು SIT ರಚನೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡ್ತಾರೆ. ಆಗ ಅಲ್ಲೊಂದು ಹೆಸರು ಪ್ರಸ್ತಾಪ ಆಗುತ್ತೆ, ಅದು ಪ್ರಜ್ವಲ್ ರೇವಣ್ಣ ಅವರ ಅನ್ನುವಂಥ ರೀತಿಯಲ್ಲಿ. ಪ್ರಜ್ವಲ್ ರೇವಣ್ಣ ಅವರ ಹೆಸರು ಎಲ್ಲಿತ್ತು ಅಲ್ಲಿ ತನಕ ಅನ್ನುವಂಥ ಪ್ರಶ್ನೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ನಿನ್ನೆ ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ಮಾಡಿದ್ರು. ನನ್ನ ಬಳಿ ಶಿವರಾಮೇಗೌಡರು, LR ಶಿವರಾಮೇಗೌಡರು, ನಾಗಮಂಗಲದ LR ಶಿವರಾಮೇಗೌಡರು ನನ್ನ ಬಳಿ ಬಂದು DK ಶಿವಕುಮಾರ್ ಅವರ ಜೊತೆಗಿನ ಒಂದು ಮಾತುಕತೆಗಾಗಿ ನನ್ನನ್ನು ಮಾತಾಡಿಸಿದರು ಅಂತೇಳಿ. ಆದರೆ ಇದೊಂದು ಷಡ್ಯಂತ್ರ ಅಂಥೇಳಿ ರವಿ ಗಣಿಗ, ಮಂಡ್ಯ MLA ರವಿ ಗಣಿಗ ಆರೋಪಿಸಿದ್ದಾರೆ. ಮೂರನೇದಾಗಿ ಮತೋತ್ಸವಕ್ಕೆ ತೆರೆ ಬಿದ್ದಿದೆ ಕರ್ನಾಟಕದಲ್ಲಿ. 28 ಕ್ಷೇತ್ರಗಳಿಗೆ ಇವತ್ತಾಯಿತು, 14 ಮತ್ತು 14. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತೊಂದು ಕಡೆ ಸೆಲ್ಫ್ ಗೋಲ್ ಮಾಡ್ತಾ ಇದೆಯಾ ಕಾಂಗ್ರೆಸ್, ರಾಮನನ್ನು ಕೆಟ್ಟದಾಗಿ ಹೇಳೋದು, ರಾಮ ಮಂದಿರ ಏನು ಆದೇಶವನ್ನು ವಾಪಸ್ ತಗೋತೀವಿ ಅಂತ ಹೇಳೋದು, ಇಂಥ ಹೇಳಿಕೆಗಳು ಮುಸ್ಲಿಂ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ಹೆಚ್ಚೆಚ್ಚಾಗಿ ಓಲೈಕೆ ಹೇಳಿಕೆಗಳು ಸೆಲ್ಫ್ ಗೋಲ್ ಆಗ್ತಾ ಇದೆಯಾ ಕಾಂಗ್ರೆಸ್ಗೆ ಅನ್ನುವಂಥ ಮಾತು. ಕೊನೆಯದಾಗಿ ಮೀಸಲಾತಿ ವಾರ್, ಬಹಳ ಮುಖ್ಯವಾಗಿ OBC ಕೋಟಾದಲ್ಲಿ ಉದ್ಯೋಗ ಮೀಸಲಾತಿ ನೀಡಬೇಕು ಮುಸ್ಲಿಮರಿಗೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್, ಬಿಹಾರದ ಮಾಜಿ ಮುಖ್ಯಮಂತ್ರಿ, ಇಲ್ಲ ಸಂಪೂರ್ಣ ಮೀಸಲಾತಿ ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳೋದಕ್ಕೆ ನರೇಂದ್ರ ಮೋದಿ ಅವರು ಅದಕ್ಕೆ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳಿದೆ, ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಎಲ್ಲರಿಗೂ ಗೊತ್ತಿದೆ ಇವತ್ತು ಎರಡನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮುಗಿಯಿತು. ಮೂರನೇ ಹಂತದ ಚುನಾವಣೆ ದೇಶಾದ್ಯಂತ ಮುಗಿಯಿತು. ಒಟ್ಟು 93 ಕ್ಷೇತ್ರಗಳಿಗೆ ಇವತ್ತು ಮತದಾನವಾಯಿತು. ಈ 93 ಕ್ಷೇತ್ರಗಳಲ್ಲಿ ರಿಸಲ್ಟ್ ಜೂನ್ 4ನೇ ತಾರೀಕು ಬರುತ್ತೆ. ಆದರೆ ನಾನಿವತ್ತು 2019ರಲ್ಲಿ ಇದೇ 93 ಕ್ಷೇತ್ರಗಳಲ್ಲಿ ಮತದಾನವಾದಾಗ, ಚುನಾವಣೆ ನಡೆದು ಕೌಂಟಿಂಗ್ ಆದಾಗ ಯಾವ ಕ್ಷೇತ್ರದಲ್ಲಿ ಅಂದರೆ 93 ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ, BJP, ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಎಷ್ಟೆಷ್ಟು ಸೀಟ್ಗಳನ್ನು ಗೆದ್ದಿತ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ದಿನದ 5 ಪ್ರಮುಖ ಸುದ್ದಿಗಳು ಯಾವುದೆಲ್ಲ. ಮೊದಲಿಗೆ ಪೆನ್ ಡ್ರೈವ್, ಅದು ಪೆನ್ ಡ್ರೈವರ್ ಫೈಟ್ ಆಗೋಯ್ತು. ಇವತ್ತು HDK ಯಾವ ರೀತಿಯ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅಂತಂದರೆ ಒಂದು 10 ಪ್ರಶ್ನೆ ಸವಾಲು ಹಾಕಿದರು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಯಾವಾಗ ಮಹಿಳಾ ಆಯೋಗ ಈ ರೀತಿ ಒಂದು ಅಪೀಲ್ ಮಾಡುತ್ತೆ ಮುಖ್ಯಮಂತ್ರಿಗಳ ಬಳಿ ಅಥವಾ ಸರ್ಕಾರದ ಬಳಿ, ಆಗ ಮುಖ್ಯಮಂತ್ರಿಗಳು SIT ರಚನೆ ಮಾಡ್ತೀವಿ ಅಂತೇಳಿ ಟ್ವೀಟ್ ಮಾಡ್ತಾರೆ. ಆಗ ಅಲ್ಲೊಂದು ಹೆಸರು ಪ್ರಸ್ತಾಪ ಆಗುತ್ತೆ, ಅದು ಪ್ರಜ್ವಲ್ ರೇವಣ್ಣ ಅವರ ಅನ್ನುವಂಥ ರೀತಿಯಲ್ಲಿ. ಪ್ರಜ್ವಲ್ ರೇವಣ್ಣ ಅವರ ಹೆಸರು ಎಲ್ಲಿತ್ತು ಅಲ್ಲಿ ತನಕ ಅನ್ನುವಂಥ ಪ್ರಶ್ನೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ನಿನ್ನೆ ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ಮಾಡಿದ್ರು. ನನ್ನ ಬಳಿ ಶಿವರಾಮೇಗೌಡರು, LR ಶಿವರಾಮೇಗೌಡರು, ನಾಗಮಂಗಲದ LR ಶಿವರಾಮೇಗೌಡರು ನನ್ನ ಬಳಿ ಬಂದು DK ಶಿವಕುಮಾರ್ ಅವರ ಜೊತೆಗಿನ ಒಂದು ಮಾತುಕತೆಗಾಗಿ ನನ್ನನ್ನು ಮಾತಾಡಿಸಿದರು ಅಂತೇಳಿ. ಆದರೆ ಇದೊಂದು ಷಡ್ಯಂತ್ರ ಅಂಥೇಳಿ ರವಿ ಗಣಿಗ, ಮಂಡ್ಯ MLA ರವಿ ಗಣಿಗ ಆರೋಪಿಸಿದ್ದಾರೆ. ಮೂರನೇದಾಗಿ ಮತೋತ್ಸವಕ್ಕೆ ತೆರೆ ಬಿದ್ದಿದೆ ಕರ್ನಾಟಕದಲ್ಲಿ. 28 ಕ್ಷೇತ್ರಗಳಿಗೆ ಇವತ್ತಾಯಿತು, 14 ಮತ್ತು 14. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮತ್ತೊಂದು ಕಡೆ ಸೆಲ್ಫ್ ಗೋಲ್ ಮಾಡ್ತಾ ಇದೆಯಾ ಕಾಂಗ್ರೆಸ್, ರಾಮನನ್ನು ಕೆಟ್ಟದಾಗಿ ಹೇಳೋದು, ರಾಮ ಮಂದಿರ ಏನು ಆದೇಶವನ್ನು ವಾಪಸ್ ತಗೋತೀವಿ ಅಂತ ಹೇಳೋದು, ಇಂಥ ಹೇಳಿಕೆಗಳು ಮುಸ್ಲಿಂ ಏನು ಹೆಚ್ಚೆಚ್ಚಾಗಿ ಓಲೈಕೆ ಹೇಳಿಕೆಗಳು ಸೆಲ್ಫ್ ಗೋಲ್ ಆಗ್ತಾ ಇದೆಯಾ ಕಾಂಗ್ರೆಸ್ಗೆ ಅನ್ನುವಂಥ ಮಾತು.
ಕೊನೆಯದಾಗಿ ಮೀಸಲಾತಿ ವಾರ್, ಬಹಳ ಮುಖ್ಯವಾಗಿ OBC ಕೋಟಾದಲ್ಲಿ ಉದ್ಯೋಗ ಮೀಸಲಾತಿ ನೀಡಬೇಕು ಮುಸ್ಲಿಮರಿಗೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್, ಬಿಹಾರದ ಮಾಜಿ ಮುಖ್ಯಮಂತ್ರಿ, ಇಲ್ಲ ಸಂಪೂರ್ಣ ಮೀಸಲಾತಿ ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳೋದಕ್ಕೆ ನರೇಂದ್ರ ಮೋದಿ ಅವರು ಅದಕ್ಕೆ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳಿದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್.